ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. BJPಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ, ಈಗಲೂ ಅದನ್ನೇ ಹೇಳಿದ್ದಾರೆ. ನೋಡಿ, ನಾನು ಆಗಲೇ 2 ಸಾರಿ ಕ್ಲಾರಿಫಿಕೇಷನ್ ಕೊಟ್ಟನಪ್ಪ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ, 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಅವರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಮಾತಾಡೋಕ್ಕೆ ಬಂದಿದ್ದರು. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ, ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ದರೆ ಹೋಗ್ತೇನೆ. ವರ್ಗಾವಣೆ ನಿಂತಿದೆ, ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಆವಾಗ ಮಾಡ್ತೇವೆ. ಬೇರೆ ಇಲಾಖೆನದ್ದು ನಾನು ಗಮನದಲ್ಲಿಲ್ಲ, ಆದರೆ ನಮ್ಮ ಇಲಾಖೆಯಲ್ಲಿ 365 ಡೇಸು ನಡೀತಾ ಇರುತ್ತೆ. ಗೊತ್ತಿಲ್ಲಪ್ಪ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ರಿಷಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ನೋಡಿ, ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ. ಇಲ್ಲದೇ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು, ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು, ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು. ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು, ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಈ ರೀತಿ ಘಟನೆಗಳಾಗಬಾರ್ದು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇನೆ ಸವಾಲಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ. ಹೋಪ್ಫುಲಿ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್. ಅಲ್ಲ, BJPಯವರು ಅವ್ರು ಮಾಡಲೇಬೇಕಲ್ಲ, ಅದು ಅವರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಇಂಥ ಅವಕಾಶಗಳು ಬಿಡ್ತಾರೆ. ಅವರು ಕಚ್ಚಾಟದಲ್ಲಿ ಸರ್ಕಾರ ತೊಡಗಿದೆ, ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಆರೋಪ. ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿಕೊಂಡ್ರೆ ಭಾಳ ಒಳ್ಳೆಯದವರು. ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. BJPಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ, ಈಗಲೂ ಅದನ್ನೇ ಹೇಳಿದ್ದಾರೆ. ನೋಡಿ, ನಾನು ಆಗಲೇ 2 ಸಾರಿ ಕ್ಲಾರಿಫಿಕೇಷನ್ ಕೊಟ್ಟನಪ್ಪ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ, 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಅವರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಮಾತಾಡೋಕ್ಕೆ ಬಂದಿದ್ದರು. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ, ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ದರೆ ಹೋಗ್ತೇನೆ. ವರ್ಗಾವಣೆ ನಿಂತಿದೆ,
ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಇಲ್ಲ, ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಆವಾಗ ಮಾಡ್ತೇವೆ. ಕೆಲವು ಇಲಾಖೆಗಳಲ್ಲಿ ನಡೀತಾ ಇದೆ ಸರ್. ಬೇರೆ ಇಲಾಖೆನದ್ದು ನಾನು ಗಮನದಲ್ಲಿಲ್ಲ, ಆದರೆ ನಮ್ಮ ಇಲಾಖೆಯಲ್ಲಿ 365 ಡೇಸು ನಡೀತಾ ಇರುತ್ತೆ. ಹಿರಿಯ ಸಚಿವರನ್ನ ಕೈ ಬಿಡುವ ಆತಂಕ ಇದೆಯಾ? ಗೊತ್ತಿಲ್ಲಪ್ಪ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ರಿಷಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ನೋಡಿ, ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ. ಇಲ್ಲದೇ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು, ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು. ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು. ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಈ ರೀತಿ ಘಟನೆಗಳಾಗಬಾರ್ದು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇನೆ ಸವಾಲಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ. ಹೋಪ್ಫುಲಿ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್. ಬಿಜೆಪಿ ನಾಯಕರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಸರ್. ಅಲ್ಲ, BJP-ಯವರು ಅವ್ರು ಮಾಡಲೇಬೇಕಲ್ಲ, ಅದು ಅವರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಇಂಥ ಅವಕಾಶಗಳು ಬಿಡ್ತಾರೆ. ಅವರು ಕುರ್ಚಿ ಕಚ್ಚಾಟದಲ್ಲಿ ಸರ್ಕಾರ ತೊಡಗಿದೆ, ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಆರೋಪ ಅವರು. ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿಕೊಂಡ್ರೆ ಭಾಳ ಒಳ್ಳೆಯದವರು. ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. BJP-ಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ, ಈಗಲೂ ಅದನ್ನೇ ಹೇಳಿದ್ದಾರೆ. ನೋಡಿ, ನಾನು ಆಗಲೇ 2 ಸಾರಿ ಕ್ಲಾರಿಫಿಕೇಷನ್ ಕೊಟ್ಟನಪ್ಪ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ, 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಅವರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಮಾತಾಡೋಕ್ಕೆ ಬಂದಿದ್ದರು. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ದರೆ ಹೋಗ್ತೇನೆ. ವರ್ಗಾವಣೆ ನಿಂತಿದೆ. ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಇಲ್ಲ, ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಆವಾಗ ಮಾಡ್ತೇವೆ. ಕೆಲವು ಇಲಾಖೆಗಳಲ್ಲಿ ನಡೀತಾ ಇದೆ ಸರ್. ಬೇರೆ ಇಲಾಖೆನದ್ದು ನಾನು ಗಮನದಲ್ಲಿಲ್ಲ, ಆದರೆ ನಮ್ಮ ಇಲಾಖೆಯಲ್ಲಿ 365 ಡೇಸು ನಡೀತಾ ಇರುತ್ತೆ. ಹಿರಿಯ ಸಚಿವರನ್ನ ಕೈ ಬಿಡುವ ಆತಂಕ ಇದೆಯಾ? ಗೊತ್ತಿಲ್ಲಪ್ಪ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ರಿಷಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ನೋಡಿ, ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ. ಇಲ್ಲದೇ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು, ಮಂತ್ರಿಗಳೇನಿದ್ದಾರೆ ಅವರು,
ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು. ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು. ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಈ ರೀತಿ ಘಟನೆಗಳಾಗಬಾರ್ದು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇನೆ ಸವಾಲಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ. ಹೋಪ್ಫುಲಿ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್. ಬಿಜೆಪಿ ನಾಯಕರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಸರ್. ಅಲ್ಲ, BJP-ಯವರು ಅವ್ರು ಮಾಡಲೇಬೇಕಲ್ಲ, ಅದು ಅವರು ಮಾಡೇ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಇಂಥ ಅವಕಾಶಗಳು ಬಿಡ್ತಾರೆ ಅವರು. ಕುರ್ಚಿ ಕಚ್ಚಾಟದಲ್ಲಿ ಸರ್ಕಾರ ತೊಡಗಿದೆ, ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಆರೋಪ ಅವರು. ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿಕೊಂಡ್ರೆ ಭಾಳ ಒಳ್ಳೆಯದವರು.